ಫೈನಲಿ ಇವತ್ತು ನನ್ನ ಮುಂದೆ OnePlus ಅವರು ಹೊಸದಾಗಿ ಲಾಂಚ್ ಮಾಡಿದಂಥ OnePlus 15 ಸ್ಮಾರ್ಟ್ ಫೋನ್ ಇದೆ. ನಾನಿವತ್ತು ಈ ಸ್ಮಾರ್ಟ್ ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಬನ್ನಿ ಡೈರೆಕ್ಟಾಗಿ ಈ ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಈ ಒಂದು ಫೋನ್ನ ಬಾಕ್ಸ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಮತ್ತೊಂದು ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ. ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರು. ನಂತರ ನಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ ಫೋನ್ ನೋಡೋಕ್ಕೆ ಸಿಗುತ್ತೆ. ತುಂಬ ಸಾಲಿಡ್ ಅಂತ ಅನ್ನಿಸ್ತಾ ಇದೆ. ಇದನ್ನು ಪಕ್ಕಕ್ಕಿಟ್ಟರೆ ಇದರ ಒಳಗಡೆ ನಮಗೆ ಒಂದು ಚಾರ್ಜರ್ ಇದೆ. ಇದು 120 ವ್ಯಾಟ್ನ ಸೂಪರ್ ಊಕ್ ಚಾರ್ಜರು, ತುಂಬ ಕಾಂಪ್ಯಾಕ್ಟ್ ಆಗಿದೆ. ನಂತರ USB ಟೈಪ್ ಸಿ ಚಾರ್ಜಿಂಗ್ ಕೇಬಲು, ಟೈಪ್ ಎ ಇಂದ ಟೈಪ್ ಸಿ. ಕೇಬಲ್ನ ಕ್ವಾಲಿಟಿ ಚೆನ್ನಾಗಿದೆ, ಕೆಂಪು ಬಣ್ಣದ ಕೇಬಲ್. ಇನ್ನು ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ನ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ಸಾಲಿಡ್ ಬಿಲ್ಡು, ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ಅದರಲ್ಲೂ ಈ ಒಂದು ಪರ್ಟಿಕ್ಯುಲರ್ ಕಲರ್ ಅಂತೂ ಸಕ್ಕತ್ತಾಗಿದೆ ಅಂತ ಅನ್ನಿಸ್ತಾ ಇದೆ. ಸಾಲಿಡ್ ಆಗಿದೆ, ಕ್ಲಾಸಿಕ್ ಕಲರ್ ಅಂತ ಅನ್ನಿಸ್ತಾ ಇದೆ. ಈ ಸ್ಮಾರ್ಟ್ ಫೋನ್ 215 ಗ್ರಾಮ್ ವೆಯ್ಟ್ ಇದೆ ಮತ್ತು 8.2 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಡಕ್ಷನ್ ಇದೆ, ಆಯಿತಾ. ಸೊ ವಿಕ್ಟಸ್ 2 ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಗ್ಲಾಸೇ, ಆಯಿತಾ. ಅವ್ರದ್ದು ಸಿರಾಮಿಕ್ ಶೀಲ್ಡ್ ಅಂತ ಒಂದು ಬರುತ್ತೆ, ಅದಿದ್ದಿದ್ರೆ ನಂಗೆ ಅನ್ನಿಸ್ತಾ ಇನ್ನೂ ಸ್ಟ್ರಾಂಗ್ ಆಗಿರ್ತಾ ಇತ್ತು. ಇನ್ನೂ ಈ ಫೋನ್ ಹಿಂದೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್, ಇದು ಕೂಡ ಅಂತ ಇರೋದ್ರಲ್ಲಿ ಅಂದರೆ ಸ್ಟ್ರಾಂಗೇನೆ, ಬಟ್ ಫ್ಲ್ಯಾಗ್ಶಿಪ್ ಲೆವೆಲ್ ಗ್ಲಾಸ್ ಅಲ್ಲ ಅಂತೀನಿ, ಆಯಿತಾ. ಒಟ್ಟಲ್ಲಿ ಫ್ರಂಟ್ ಟು ಬ್ಯಾಕ್ ಗ್ಲಾಸನ್ನು ಕೊಟ್ಟಿದ್ದಾರೆ, ಒಳ್ಳೆ ವಿಷಯ. ನಮಗೆ ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಇದೆ. ಯೂನಿಫಾರ್ಮ್ ಬೆಸಲ್ಸಲ್ಲಿ ಆ್ಯಕ್ಚುಲಿ ತುಂಬ ಕಡಿಮೆ ಇದೆ, ಕೇವಲ 1.15 mm ಥಿಕ್ನೆಸ್ ಹೊಂದಿರುವಂಥ ಬೆಸಲ್ಸು. ಸೊ ಚೆನ್ನಾಗಿದೆ, ಫ್ರಂಟಿಂದ ಚೆನ್ನಾಗಿ ಕಾಣುತ್ತೆ. ಹಿಂದಕ್ಕೆ ಬಂತು ಅಂತ ಅಂದರೆ ಆಗಲೇ ಹೇಳ್ದಂಗೆ ಗೊರಿಲ್ಲಾ ಗ್ಲಾಸ್ 7i ಒಂಥರ ಮ್ಯಾಟ್ ಫಿನಿಶು. ಸ್ಮಡ್ಜಸ್ಸು ನಂಗೆ ಅನ್ನಿಸ್ತಂಗೆ ಅಷ್ಟಾಗಿ ಕಾಣಲ್ಲ. ನೀವು ಆ್ಯಕ್ಚುಲಿ ಹಿಂಗಂದರೆ ಸ್ಕ್ರ್ಯಾಚ್ ಆಗುತ್ತೆ, ಹಿಂದ್ಗಡೆ ಲೈನ್ ಬಂದ್ಬಿಡುತ್ತೆ, ಬಟ್ ಒರೆಸಿದ್ರೆ ಹೋಗ್ಬಿಡುತ್ತೆ. ಸೊ ಒಳ್ಳೆಯದು, ಆಯಿತಾ. ಒಂಥರ ಲೈಟಾಗಿ ಸ್ಕ್ರ್ಯಾಚ್ ರೆಸಿಸ್ಟೆಂಟ್, ಅಂತ ಜೋರಾಗಿ ಎಳೆದ್ಬಿಟ್ರೆ ಶಾರ್ಪ್ ಆಬ್ಜೆಕ್ಟಲ್ಲಿ ಹಂಗೆ ಕೂತ್ಕೊಳ್ಳುತ್ತೆ. ಆದಷ್ಟು ಬ್ಯಾಕ್ ಕವರ್ ಹಾಕೊಳ್ಳೋದಕ್ಕೆ ಟ್ರೈ ಮಾಡಿ, ಆಯಿತಾ. ಮತ್ತು ಹಿಂದ್ಗಡೆ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶು, ದೊಡ್ಡದಾಗಿದೆ ಫ್ಲ್ಯಾಶ್ ಮಾತ್ರ. ಸೊ ಹಿಂದ್ಗಡೆಯಿಂದ ಚೆನ್ನಾಗಿ ಕಾಣುತ್ತೆ ಈ ಒಂದು ಸ್ಮಾರ್ಟ್ ಫೋನು. ಈ ಫೋನಲ್ಲಿ ನಮಗೆ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ. ಇದಕ್ಕೆ ಒಂದು ಕೋಟಿಂಗ್ ಮಾಡಿದ್ದಾರೆ, ಆಯಿತಾ. ಸಿರಾಮಿಕ್ ಮೆಟಲ್ ಕೋಟಿಂಗ್ ಅಂತ ಕರೀತಾರೆ. ಸೊ ಸಾಲಿಡ್ ಆಗಿದೆ. USB ಟೈಪ್ ಸಿ ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ನ್ಯಾನೋ ಸಿಮ್ಮನ್ನು ನೀವು ಹಾಕಬಹುದು ಮತ್ತು ಈ ಫೋನಲ್ಲಿ IR ಬ್ಲಾಸ್ಟರ್ ಸಹ ಇದೆ. ಸೊ ನೀವು IR ಸಪೋರ್ಟ್ ಆಗುವಂಥ ಡಿವೈಸನ್ನು ಈ ಫೋನಿಂದನೇ ಕಂಟ್ರೋಲ್ ಮಾಡಬಹುದು. ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅನಿಸಿದ್ದು, ಕಳೆದ ಬಾರಿ ಕೂಡ ಇತ್ತು, ಪ್ಲಸ್ ಕೀಯನ್ನು ಈ ಫೋನ್ಗೆ ಕೊಟ್ಟಿದ್ದಾರೆ. ಸೊ ಡೆಡಿಕೇಟೆಡ್ AI ಟ್ರಿಗರ್ ಬಟನ್ನು. ಸೊ ಜರ್ನಲೆಲ್ಲ ಮೇಂಟೈನ್ ಮಾಡ್ತೀರಾ ಅಂದರೆ ಸೊ ಇದನ್ನು ಪ್ರೆಸ್ ಮಾಡಿ ನೀವು ಯೂಸ್ ಮಾಡ್ಬೋದು. ಇದನ್ನು ಕಸ್ಟಮೈಸ್ ಕೂಡ ನೀವು ಬೇಕು ಅಂದರೆ ಮಾಡಿಕೊಳ್ಳಬಹುದು. ಇನ್ನು ಈ ಫೋನಲ್ಲಿ IP66, IP68 ಮತ್ತು IP69 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ನಮಗೆ ಸಿಗ್ತದೆ. ಇದರ ಜೊತೆಗೆ ಇನ್ನೊಂದು ಹೊಸ ರೇಟಿಂಗು IP69K ಅಂತ, ಆಯಿತಾ. ಸೊ ಅದು 2 ಮೀಟ್ರು ಒಳಗಡೆ ತನಕನೂ ಕೂಡ ರೆಸಿಸ್ಟೆಂಟ್ ಆಗಿರುತ್ತೆ. ಬರೀ IP69 ಅಂದರೆ 1.5 ಮೀಟ್ರು. ಸೊ ಕೆ ಅಂತ ಎಕ್ಸ್ಟ್ರಾ ಆ್ಯಡ್ ಮಾಡಿ ಒಂದು ಅರ್ಧ ಮೀಟ್ರ್ ಜಾಸ್ತಿ ಮಾಡೋರೆ. ಸೊ ಒಟ್ಟಿನಲ್ಲಿ ನೀರಿಗೆ ಬಿದ್ದರೆ ಏನಾಗಲ್ಲ, ಹಂಗಂತ ನೀರಲ್ಲೇ ಇಟ್ಟುಬಿಟ್ರೆ ನೀವು ಒಂದು 4 ದಿನ ಹೊಗೆ ಹಾಕೊಳುತ್ತೆ. ಇನ್ನು ಈ ಸ್ಮಾರ್ಟ್ ಫೋನ್ ಸದ್ಯಕ್ಕೆ 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಒಂದು ಬ್ಲ್ಯಾಕು, ಇನ್ನೊಂದು ಸ್ಯಾಂಡ್ ಸ್ಟ್ರೋಮ್ ಅಂತ, ಮತ್ತಿನ್ನೊಂದು ಅಲ್ಟ್ರಾ ವೈಲೆಟ್ ಅಂತ. ಸೊ ನಿಮ್ಗೆ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಫೋನಲ್ಲಿ 6.78 ಇಂಚಿನ 1.5K ರೆಸೊಲ್ಯೂಷನ್ನ ಹೊಂದಿರುವಂಥ Pro XDR LTPO ಡಿಸ್ಪ್ಲೇ ಇದೆ, ಆಯಿತಾ. ಇದು 165 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ನಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅನಿಸಿದ್ದು ಆ್ಯಪ್ ಸ್ಪೆಸಿಫಿಕ್ ರಿಫ್ರೆಶ್ ರೇಟ್ ಅಂತ, ಆಯಿತಾ. ಸೊ ನಾವು ಇದಕ್ಕೆ ಹೋದರೆ ಮೋಸ್ಟ್ ಆಫ್ ದ ಅಪ್ಲಿಕೇಶನ್ಗಳು ಬೈ ಡಿಫಾಲ್ಟ್ 120 ಹರ್ಟ್ಸ್ಗೆ ಡಿಫಾಲ್ಟ್ ಆಗಿದೆ, ಆಯಿತಾ. 120 ಹರ್ಟ್ಸ್ ಮೇಲೆ ಹೋಗಲ್ಲ ಅದು, ಆಯಿತಾ, ಬೈ ಡಿಫಾಲ್ಟು. ಬಟ್ ಕೆಲವೊಂದು ಗೇಮ್ ಒಳಗೆ ಹೋದರೆ ನಿಮಗೆ ಅದರಲ್ಲಿ 165 ಹರ್ಟ್ಸಿಂದ ಆಪ್ಷನ್ ಸಿಗ್ತಾ ಇದೆ.
ಸೊ ಈ BGMIಯಲ್ಲಿ 120 ಹರ್ಟ್ಸು ಡಿಫಾಲ್ಟ್ ಇದೆ. ಅದೇ ಕಾಲ್ ಆಫ್ ಡ್ಯೂಟಿಗೆ ಹೋದರೆ ನಿಮಗೆ 165 ಹರ್ಟ್ಸ್ ತನಕ ಡಿಫಾಲ್ಟ್ ಆಪ್ಷನ್ ಇದೆ. ಸೊ ಗೇಮ್ಗಳಲ್ಲಿ ಈ ಒಂದು 165 ಹರ್ಟ್ಸು ಅನ್ಲಾಕ್ ಆಗುತ್ತೆ. ಸೊ ನೀವು ಬೇಕು ಅಂತ ಅಂದರೆ ಇಲ್ಲಿ ನೋಡಿ, ಇಲ್ಲಿ ರಿಫ್ರೆಶ್ ರೇಟ್ ಸೆಟ್ಟಿಂಗಲ್ಲಿ ಬೇಕು ಅಂದರೆ ಹೈಗೆ ಇಟ್ಕೊಂಡ್ರೆ ನಿಮ್ಗೆ ಬೈ ಡಿಫಾಲ್ಟೇ 165 ಹರ್ಟ್ಸ್ ಬಂದ್ಬಿಡುತ್ತೆ. ಬಟ್ ಕೆಲವೊಂದು ಅಪ್ಲಿಕೇಶನ್ಗಳು 120ಗೆ ಲಾಕ್ ಆಗುತ್ತೆ, ಆಯಿತಾ. ಸೊ ಅಂದರೆ ಬ್ಯಾಟ್ರಿ ಕನ್ಸಂಪ್ಷನ್ನ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಈ ರೀತಿ ಮಾಡಿರಬಹುದು ನಂಗೆ ಅನ್ನಿಸ್ತಂಗೆ. ಒಟ್ಟು ಗೇಮ್ಗಳೆಲ್ಲ ಫುಲ್ ಮ್ಯಾಕ್ಸಿಮಮ್ ರಿಫ್ರೆಶ್ ರೇಟಲ್ಲೇ ಕೆಲಸವನ್ನು ಮಾಡುತ್ತೆ. ಸೂಪರ್ ವಿಷಯ. ಇನ್ನು ಬ್ರೈಟ್ನೆಸ್ ಹೆವಿ ಬ್ರೈಟ್ ಆಗಿದೆ ಡಿಸ್ಪ್ಲೇ. ಹೈ ಬ್ರೈಟ್ನೆಸ್ ಮೋಡಲ್ಲಿ 1800 ನಿಟ್ಸ್ ತನಕ ಡಿಸ್ಪ್ಲೇ ಬ್ರೈಟ್ ಆಗುತ್ತೆ. ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ತುಂಬ ಜಾಸ್ತಿ ಇದೆ, ಗೇಮರ್ಸ್ಗಳಿಗೆ ಹೆವಿ ಯೂಸ್ ಆಗುತ್ತೆ. ಮತ್ತು ಇದರಲ್ಲಿ ವಾಟರ್ ಟಚ್ ಸಹ ಇದೆ. ಕೈ ಒದ್ದಾಗಿದ್ರೂ ಸಹ ನೀವು ಈ ಡಿಸ್ಪ್ಲೇಯನ್ನು ಯೂಸ್ ಮಾಡ್ಬೋದು. ಮತ್ತು ಅವರು ಕೆಲವೊಂದು TUV ಅವ್ರ ಜೊತೆ ಕೆಲವೊಂದು ಸರ್ಟಿಫಿಕೇಷನ್ ಸಹ ಮಾಡ್ಕೊಂಡಿದ್ದಾರೆ. ಮತ್ತು ಗ್ಲವ್ ಮೋಡ್ ಸಹ ಇದೆ. ಗ್ಲವ್ ಹಾಕಿ ಸಹ ನೀವು ಈ ಒಂದು ಡಿಸ್ಪ್ಲೇಯನ್ನು ಯೂಸ್ ಮಾಡ್ಕೊಬೋದು. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನು 2 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 12 GB ರ್ಯಾಮು, 256 GB ಸ್ಟೋರೇಜ್, ಇನ್ನೊಂದು 16 GB ರ್ಯಾಮು ಮತ್ತು 512 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಆ್ಯಕ್ಚುಲಿ 2 ರೀತಿ ಇದೆ. 12 GB ರ್ಯಾಮ್ ವೇರಿಯಂಟಲ್ಲಿ LPDDR5X ಅಲ್ಟ್ರಾ ರ್ಯಾಮ್ ಸಿಗ್ತಾ ಇದೆ, ರ್ಯಾಮ್ ವೇರಿಯಂಟು. ಮತ್ತು 16 GB ರ್ಯಾಮಲ್ಲಿ ನಮಗೆ LPDDR5X ಅಲ್ಟ್ರಾ ಪ್ಲಸ್ ರ್ಯಾಮ್ ಸಿಗ್ತಾ ಇದೆ. ಮೋಸ್ಟ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ನಂಗೆ ಅನ್ನಿಸ್ತಂಗೆ ಅವೆರಡರಲ್ಲಿ. ಒಟ್ಟಿನಲ್ಲಿ ಎರಡರಲ್ಲೂ ಕೂಡ LPDDR5X ರ್ಯಾಮ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಟಾಪ್ ನಾಚ್, ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ಸ್ಟೋರೇಜ್ ಟೈಪಿಗೆ ಬಂತು ಅಂದರೆ UFS 4.1 ಸ್ಟೋರೇಜ್ ನಮಗೆ ಸಿಗ್ತಾ ಇದೆ. ಇದು ಕೂಡ ಟಾಪ್ ನಾಚ್, ಯಾವುದೇ ಕಾಂಪ್ರಮೈಸ್ ಇಲ್ಲ. ರೀಡ್ ರೈಟ್ ಎಲ್ಲ ತುಂಬ ಫಾಸ್ಟಾಗಿ ಆಗುತ್ತೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್, ಹೆವಿ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 8Elite Gen 5 ಪ್ರೊಸೆಸರ್, ಆಯಿತಾ. 8Elite Gen 5. ಸೊ ಟಾಪ್ ನಾಚ್, ಯಾವುದೇ ಕಾಂಪ್ರಮೈಸ್ ಇಲ್ಲ. ಲೇಟೆಸ್ಟ್ ಕ್ವಾಲ್ಕಾಮ್ ಪ್ರೊಸೆಸರ್ನ ಹಾಕಿದ್ದಾರೆ. ಲೇಟೆಸ್ಟ್ GPU ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ನಾವು ಒಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 34 ಲಕ್ಷ ರೇಟಿಂಗನ್ನು ಕೊಡ್ತಾ ಇದೆ, ಆಯಿತಾ. ಸೊ ಕ್ರೇಜಿ ಹೆವಿ ಪವರ್ಫುಲ್ ಆಗಿರುವಂಥ ಸ್ಮಾರ್ಟ್ಫೋನ್, ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ನಾವು ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ ಒಂದು 7-8% ಆಯಿತು, ತುಂಬ ನಾರ್ಮಲ್ಲು. ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಸ್ವಲ್ಪ ಜಾಸ್ತಿ ಆಯಿತು, 53 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯಿತು. ನಾವು ಬೆಂಚ್ ಮಾರ್ಕನ್ನು ಚೆಕ್ ಮಾಡಬೇಕಾದ್ರೆ ಫೋನ್ ಸ್ವಲ್ಪ ಬಿಸಿ ಆಗುತ್ತೆ ಆಬ್ವಿಯಸ್ಲಿ. ನಂತರ ಎಕ್ಸ್ಟ್ರೀಮ್ ಸ್ಟ್ರೆಸ್ ಟೆಸ್ಟನ್ನು ನಾವು ಮಾಡಿದಾಗ ಈ ಒಂದು ಸ್ಮಾರ್ಟ್ಫೋನ್ ಇನ್ನೂ ಜಾಸ್ತಿ ಬಿಸಿ ಆಯಿತು, 57 ಡಿಗ್ರಿ ಸೆಲ್ಸಿಯಸ್. ಸೊ ಸ್ವಲ್ಪ ಬಿಸಿ ಆಗೇ ಆಗುತ್ತೆ ನಂಗೆ ಅನ್ನಿಸ್ತಂಗೆ. ಅದು ಕೂಡ ನಿಮಗೆ ಅದು ಪರ್ಫಾರ್ಮೆನ್ಸ್ ಮೋಡನ್ನು ಕಂಪ್ಲೀಟಾಗಿ ಆನ್ ಮಾಡ್ಕೊಂಡಿದ್ದಾಗ, ಆಯಿತಾ. ಸೊ ನೀವಿದರ ಪೊಟೆನ್ಷಿಯಲ್ನ ಫುಲ್ ಮ್ಯಾಕ್ಸಿಮಮ್ ತೊಗೊಂಡು ಹೋಗ್ತೀರಾ ಅಂದರೆ ಬಿಸಿ ಆಗೇ ಆಗುತ್ತೆ. ಇನ್ನು ಗೇಮಿಂಗ್ ಟೆಸ್ಟ್ ನಾವು ಮಾಡ್ದಂಗೆ BGMIನಲ್ಲಿ 120 FPS ತನಕ ಗೇಮಿಂಗ್ ಸಪೋರ್ಟ್ ಇದೆ. ಈ ಡಿಸ್ಪ್ಲೇ 165 ಹರ್ಟ್ಸಿಂದ ಆಗಿರೋದ್ರಿಂದ ಫ್ರೇಮನ್ನು ಬೂಸ್ಟ್ ಮಾಡುತ್ತೆ. ಫೀಲ್ ನಿಮಗೆ ಇನ್ನೂ ಸ್ಮೂತಾಗಿ ಬರೋ ರೀತಿ ಮಾಡುತ್ತೆ, ಆಯಿತಾ. BGMIನಲ್ಲಿ ಸ್ಮೂತಲ್ಲಿ ಅಪ್ ಟು ಅಲ್ಟ್ರಾ ಎಕ್ಸ್ಟ್ರೀಮ್ 120 FPS ಸಪೋರ್ಟ್ ಇದೆ. ಬಟರಿ ಸ್ಮೂತ್ ಗೇಮ್ ಪ್ಲೇ ಸಿಗುತ್ತೆ. ನೆಕ್ಸ್ಟು ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಇದು ಕೂಡ ತುಂಬ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಕ್ತು, ಆಯಿತಾ. ಸೊ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಎಲ್ಲ ಗೇಮ್ಸ್ಗಳನ್ನ ತುಂಬ ಸ್ಮೂತಾಗಿ ನೀವು ಆಡ್ಕೊಬೋದು. ಮತ್ತು ಇದರಲ್ಲಿ 360 ಡಿಗ್ರಿ ಕ್ರಯೋ ವೆಲಾಸಿಟಿ ಕೂಲಿಂಗ್ ಸಿಸ್ಟಮ್ ಅಂತೇನೋ ಹಾಕಿದ್ದಾರೆ, ಆಯಿತಾ. ವೇಪರ್ ಚೇಂಬರ್ ದೊಡ್ಡದಾಗಿದೆ. 5731 mm² ಎಂದು ವೇಪರ್ ಚೇಂಬರ್ ಇದೆ. ಮತ್ತು G2 ಅಂತೇನೋ ವೈಫೈ ಚಿಪ್ ಏನೋ ಇದೆಯಂತೆ, ಲೋ ಲೇಟೆನ್ಸಿ ಚಿಪ್ಪು. ಸೊ ನೀವೇನಾದರೂ ಪ್ರೊಫೆಷ್ನಲ್ ಗೇಮಿಂಗ್ ಆಡ್ತಾ ಇದ್ದೀರಾ, ಸ್ಟ್ರೀಮರ್ ಅಂತ ಅಂದರೆ ನೋಡ್ರಪ್ಪ, ನಿಮಗೆ ಈ ರೀತಿ ಕೆಲವೊಂದು ಫೀಚರ್ಗಳನ್ನ ಕೊಟ್ಟಿದ್ದಾರೆ. ಸೊ ಪರ್ಫಾರ್ಮೆನ್ಸ್ ಯಾವುದೇ ಕಾಂಪ್ರಮೈಸ್ ಇಲ್ಲ, ಸ್ವಲ್ಪ ಬಿಸಿ ಆಗುತ್ತೆ ಅಷ್ಟೇ. ಸೊ ಬ್ಯಾಕ್ ಕವರ್ ಹಾಕೊಂಡ್ರೆ ಮೋಸ್ಟ್ಲಿ ಅಷ್ಟು ಫೀಲ್ ಆಗದೇ ಇರ್ಬೋದು. ಮೋಸ್ಟ್ಲಿ ಅಪ್ಡೇಟಲ್ಲಿ ಅದನ್ನು ಏನಾರು ಇಶ್ಯೂ ಇದ್ದರೆ ಫಿಕ್ಸ್ ಕೂಡ ಮಾಡ್ತಾರೆ ನಂಗೆ ಅನ್ನಿಸ್ತಂಗೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನ್ನ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸರ್, f1.8 ಅಪರ್ಚರ್. ಇದು ಸೋನಿ IMX906 ಸೆನ್ಸರ್. ನಮಗೆ ಇದರಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೂಡ ಸಿಗ್ತಾ ಇದೆ. ಮತ್ತು ಇನ್ನೊಂದು 50 MP ಟೆಲಿಫೋಟೋ ಕ್ಯಾಮ್ರಾ ಪೆರಿಸ್ಕೋಪಿಕ್ಕು. ಇದು 3.5x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ, 7x ತನಕ ಡಿಜಿಟಲ್ ಝೂಮನ್ನು ಮಾಡುತ್ತೆ, ಆಯಿತಾ. ಇದು ಸ್ಯಾಮ್ಸಂಗಿಂದು JN5 ಸೆನ್ಸಾರು. ನಮಗೆ ಇದರಲ್ಲೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. ಮತ್ತು ಇನ್ನೊಂದು 50 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ. ಸೊ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಚೆನ್ನಾಗಿದೆ. ಓವರಾಲ್ ಈ ಮೇಯ್ನ್ ಕ್ಯಾಮ್ರಾ ನಂಗೆ ಅನ್ನಿಸ್ತಂಗೆ ಈ ಬೆಲೆಗೆ ಒಂದು ಒಳ್ಳೆ ಕ್ಯಾಮ್ರಾ ಅಂತೀನಿ, ಆಯಿತಾ. ಆಲ್ರೌಂಡ್ ನೋಡೋದಕ್ಕೆ ಹೋದರೆ ಇದು ನೋಡಿ 70-80 ಸಾವಿರ 90 ಸಾವಿರ ರೇಂಜಲ್ಲಿರುವಂಥ ಫೋನ್ ಕೂಡ ಅಲ್ಲ. ಒಂದು 60 ಸಾವಿರ ರೇಂಜಲ್ಲಿ ಲಾಂಚ್ ಆಗುವಂಥ ಫೋನ್ ಲೆವೆಲ್ಗೆ ಒಂದು ಒಳ್ಳೆ ಕ್ಯಾಮ್ರಾ ಅಂತೀನಿ, ಆಯಿತಾ. ಸೊ ಐಫೋನ್ ಲೆವೆಲ್ಗಿಲ್ಲ ಅಂದರೂ ಕೂಡ
ಈ ಒಂದು ಪರ್ಟಿಕ್ಯುಲರ್ ಫೋನು ಒಂದು 60,000 ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ, ಆಲ್ರೌಂಡರ್ ವಿತ್ ಬೆಸ್ಟ್ ಕ್ಯಾಮ್ರಾ ಸ್ಮಾರ್ಟ್ಫೋನ್ ಆಗ್ಬೋದು ಆಯಿತಾ. ಸೊ ನನಗೆ ಇಂಪ್ರೆಸ್ ಮಾಡ್ತು, ಒಳ್ಳೆ ಕ್ಯಾಮ್ರಾನೇ. ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡುತ್ತೆ. ಕಲರ್ಸ್ ಕೆಲವೊಂದು ಟೈಮ್ ಓವರ್ ಸ್ಯಾಚುರೇಟ್ ಅಂತ ಫೀಲ್ ಆದರೂ ಸಹ ಕಣ್ಣಿಗೆ ಚೆನ್ನಾಗಿ ಕಾಣೋ ರೀತಿ ಔಟ್ಪುಟನ್ನು ಕೊಡುತ್ತೆ. ಸೊ ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಪ್ಟಿಕಲ್ ಝೂಮು ಇವನ್ ನಿಮಗೆ ಲೋ ಲೈಟಲ್ಲೂ ಕೂಡ ಪರವಾಗಿಲ್ಲ ಅನ್ನಿಸ್ತು ನನಗೆ. ಸೊ ಕೆಲವೊಂದು ಶಾರ್ಟ್ಗಳು ತೋರಿಸ್ತಾ ಇದ್ದೀನಿ. 3.5x ತನಕ ನಿಮಗೆ ಚೆನ್ನಾಗಿ ಬರುತ್ತೆ. ಆಮೇಲೆ ಇನ್ನೂ ಝೂಮ್ ಮಾಡಿದ್ರೆ ಡಿಜಿಟಲಿ ಝೂಮ್ ಮಾಡ್ಕೊಂಡು ಹೋಗುತ್ತೆ. ಸೊ ಇದು ಪೋರ್ಟ್ರೇಟ್ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ನಿಮಗೆ ಎಡ್ಜ್ ಡಿಟೆಕ್ಷನ್ ಎಲ್ಲ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಪ್ರೋಸೆಸ್ ಕೂಡ ಮಾಡುತ್ತೆ. ವೈಡ್ ಆ್ಯಂಗಲ್ ಕ್ಯಾಮ್ರಾ ವೈಡ್ ಆಗಿದೆ. ಈವನ್ ಝೂಮ್ ಮಾಡೋದು ಕೂಡ ಕ್ವಾಲಿಟಿ ರೀಟೇನ್ ಆಗಿರುತ್ತೆ ಅನ್ನಿಸ್ತು. ಲೋ ಲೈಟಲ್ಲಿ ಸ್ವಲ್ಪ ಕಷ್ಟಪಡುತ್ತೆ ಅಂತ ಅನ್ನಿಸ್ತು ನನಗೆ. ಸೊ ಚೆನ್ನಾಗಿದೆ. ಆಲ್ರೌಂಡ್ ಒಂದೊಳ್ಳೆ ಕ್ಯಾಮ್ರಾ ಸ್ಮಾರ್ಟ್ಫೋನ್ ಆಗ್ಬೋದು ಈ ಪ್ರೈಸ್ ರೇಂಜಿಗೆ. ಇನ್ನು ಸೆಲ್ಫಿ ಕ್ಯಾಮ್ರಾಗೆ ಬಂತು ಅಂದರೆ 32 MP ಸೆಲ್ಫಿ ಕ್ಯಾಮ್ರಾ ಇದೆ. ಇದು ಕೂಡ ಸೋನಿ IMX709 ಸೆನ್ಸಾರ್. ಸೊ ಇದು ವೈಡ್ ಆಗಿದೆ, ತುಂಬ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಸೊ ಏನಾದ್ರು ವ್ಲಾಗಿಂಗ್ ಏನಾದ್ರು ಮಾಡ್ತೀರಾ ಅಂದರೆ ನೀವು ನೋಡ್ರಪ್ಪ, ಈ ಲೆವೆಲ್ ವೈಡ್ ನಿಮಗೆ ಸಿಗುತ್ತೆ. 0.8x ವೈಡ್ ಆಗುತ್ತೆ. ವಿಡಿಯೋಗ್ರಫಿಯಲ್ಲಿ ನಿಮಗೆ ಫ್ರಂಟ್ ಕ್ಯಾಮ್ರಾ 4K 60 FPS, ರೇರ್ ಕ್ಯಾಮ್ರಾ ನಿಮಗೆ 8K 30 FPS ತನಕ ಇದೆ, ಅಥವಾ 4K 120 FPS ತನಕ ಕೂಡ ನೀವು ಬೇಕು ಅಂದರೆ ಶೂಟನ್ನು ಮಾಡ್ಬೋದು. ಸ್ಲೋ ಮೋಷನ್ ಕೂಡ ಸಿಗುತ್ತೆ ನಿಮಗೆ 4Kನಲ್ಲಿ. ಸೊ ಸೂಪರ್ ವಿಷಯ. ಸ್ಟೇಬಲ್ ಆಗಿದೆ, ತುಂಬ ಸ್ಟೇಬಲ್ ಆಗಿದೆ. ಕ್ಲಾರಿಟಿ ನೆಕ್ಸ್ಟ್ ಲೆವೆಲ್ ವಿಡಿಯೋಗ್ರಫಿ ಅಂತ ಅನ್ನಲ್ಲ, ಒಟ್ಟಿನಲ್ಲಿ ಚೆನ್ನಾಗಿದೆ. ನಮಗೆ ಇದರಲ್ಲಿ ಡ್ಯುಯಲ್ ವಿಡಿಯೋ ರೆಕಾರ್ಡಿಂಗ್ ಮೋಡ್ ಸಹ ಇದೆ. ಅಂಡರ್ ವಾಟರ್ ಮೋಡ್ ಇದೆ. ಸೊ ಅಂದರೆ IP ರೇಟಿಂಗ್ ಇರೋದ್ರಿಂದ ಪ್ರೋ ವಿಡಿಯೋ ಮೋಡ್ ಸಹ ಇದೆ. ಲಾಂಗ್ ಎಕ್ಸ್ಪೋಜರು, ಟಿಲ್ ಶಿಫ್ಟ್ ಮೋಡೆಲ್ಲ ಕೊಟ್ಟಿದ್ದಾರೆ. ಟೆಕ್ಸ್ಟನ್ನು ಸ್ಕ್ಯಾನ್ ಮಾಡೋದಕ್ಕೊಂದು ಸಪ್ರೇಟ್ ಟ್ಯಾಬೇ ಇದೆ. ಒಟ್ಟಿಗೆ ಯೂಸರ್ ಫ್ರೆಂಡ್ಲಿ, ತುಂಬ ಸಿಂಪಲ್ ಆಗಿದೆ ಆಯಿತಾ. ಸೊ ಇಲ್ಲೂ ಕಾಂಪ್ಲಿಕೇಟ್ ಆಗಿದೆ ಈ ಅಪ್ಲಿಕೇಶನ್ ಅಂತ ಅನ್ನಿಸ್ಲಿಲ್ಲ. ಇನ್ನು ಕ್ಯಾಮ್ರಾ AI ಫೀಚರಿಗೆ ಬಂತು ಅಂದರೆ AI ರೀಕಂಪೋಸ್ ಫೀಚರ್ ಇದೆ, AI ಎರೇಸರು, AI ರೀಲೈಟು, ಪರ್ಫೆಕ್ಟ್ ಶಾಟ್ ಅಂದರೆ ಪರ್ಫೆಕ್ಟ್ ಫೇಸ್ ರೀತಿ, ಅದು ಬೆಸ್ಟ್ ಫೇಸ್ ರೀತಿ, AI ಅನ್ಬ್ಲರ್ ಫೀಚರು, ರಿಫ್ಲೆಕ್ಷನ್ನ ರಿಮೂವ್ ಮಾಡ್ಬೋದು, ಮತ್ತು ಡೀಟೇಲ್ನ ಸಹ ನೀವು ಬೂಸ್ಟ್ ಮಾಡೋ ಈ ರೀತಿ ಕೆಲವೊಂದು ಫೀಚರ್ಗಳು ನಮಗೆ ಗ್ಯಾಲರಿ ಒಳಗಡೆ ಸಿಗ್ತಾ ಇದೆ. ಇದನ್ನು ಬಿಟ್ಟರೆ ಇನ್ನೂ ಅಡಿಷ್ನಲ್ ಫೀಚರ್ ಅಂದರೆ ನಮಗೆ ಲಾಗ್ ಮೋಡಲ್ಲಿ ಈ ಸಲ ನಾವು ಶೂಟನ್ನು ಮಾಡ್ಬೋದು ವೀಡಿಯೋದನ್ನು, ಮತ್ತು ಡಾಲ್ಬಿ ವಿಷನ್ ಸಪೋರ್ಟ್ ಸಹ ಇದೆ. ಸೊ ಡಾಲ್ಬಿ ವಿಷನಲ್ಲಿ ನೀವು ಅಂದರೆ ಆ ಒಂದು ಕ್ವಾಲಿಟಿಯಲ್ಲಿ ನೀವು ಇದನ್ನು ಶೂಟ್ ಮಾಡ್ಬೋದು. ಕ್ಯಾಮ್ರಾ ಈ ಬೆಲೆಗೆ ನಾನು ಚೆನ್ನಾಗಿದೆ ಅಂತೀನಿ. ಇನ್ನು OSಗೆ ಬಂತು ಅಂದರೆ ಆ್ಯಂಡ್ರಾಯ್ಡ್ 16 ಬೇಸ್ಡ್ ಆಕ್ಸಿಜನ್ OS 16 ನಮಗಿದರಲ್ಲಿ ಸಿಗ್ತಾ ಇದೆ. ಸೊ OS ತುಂಬ ಸ್ಮೂತಾಗಿದೆ, ಹೆವಿ ಆಪ್ಟಿಮೈಸ್ ಮಾಡಿದ್ದಾರೆ, ಕಸ್ಟಮೈಸೇಷನ್ ಫೀಚರ್ ಎಲ್ಲ ಕೊಟ್ಟಿದ್ದಾರೆ. ನನಗನ್ನಿಸ್ದಂಗೆ OnePlus ಇಂದು ರೀಸೆಂಟ್ ಆಕ್ಸಿಜನ್ OS ಟಾಪ್ ನಾಚ್ ಇದೆ, ಹೆವಿ ಸ್ಮೂತಾಗಿದೆ ಆಯಿತಾ. ಮತ್ತು ಇವ್ರು ನನಗನ್ನಿಸ್ದಂಗೆ 4 ವರ್ಷಗಳ OS ಅಪ್ಡೇಟು ಮತ್ತು 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಈ ಒಂದು ಫೋನಿಗೆ ಕೊಡ್ತಾರೆ. ಇದರಲ್ಲಿ ಈ ಸಲ ಹೈಲೈಟ್ ಅನಿಸಿದ್ದು ಪ್ಯಾರಲಲ್ ಪ್ರೊಸೆಸಿಂಗ್ 2.2 ಅಂತ ಒಂದು ಸ್ಮೂತ್ ಯೂಸೇಜಿಗೆ ಈ ಒಂದು ಫೀಚರ್ನ ತೊಗೊಂಬಂದಿದ್ದಾರೆ. ಮತ್ತು ವಾಲ್ಪೇಪರ್ ಕಸ್ಟಮೈಸೇಷನ್ನು, ಆಲ್ವೇಸ್ ಆನ್ ಡಿಸ್ಪ್ಲೇ, ವಿಡ್ಜೆಟ್ಸು, ಲಾಕ್ ಸ್ಕ್ರೀನ್ ಎಲ್ಲ ಕಸ್ಟಮೈಸ್ ಮಾಡ್ಕೊಬೋದು. ಮಲ್ಟಿ ಟಾಸ್ಕನ್ನು ಈ ಸಲ ಅನೌನ್ಸ್ ಮಾಡಿದ್ದಾರೆ ಅಂತ ಈ ಒಂದು ಆಕ್ಸಿಜನ್ OS 16ನ ಮುಖಾಂತರ. ಮತ್ತು CPU ಮತ್ತು GPU ಲೆವೆಲ್ನಲ್ಲಿ ಕ್ಲೌಡಲ್ಲಿ ನಿಮ್ಮ ಡಾಟಾ ಎಲ್ಲ ಪ್ರೊಟೆಕ್ಟೆಡ್ ಆಗಿರುತ್ತಂತೆ. ಜೊತೆಗೆ ಗೇಮಿಂಗು, ಆ್ಯನಿಮೇಷನ್ಸು ಪ್ರತಿಯೊಂದನ್ನು ಕೂಡ ಇನ್ನೂ ಬೆಟರ್ ಮಾಡಿದ್ದಾರೆ, ಇಂಪ್ರೂವ್ ಮಾಡಿದ್ದಾರೆ. ನನಗೆ ಕೆಲವೊಂದು ಮೂಮೆಂಟ್ ಅಂದರೆ ಆ್ಯನಿಮೇಷನ್ ಮೂಮೆಂಟ್ಸ್ ಬರುತ್ತಲ್ವ, ಆ್ಯಪ್ ಸ್ವಿಚ್ ಮಾಡಬೇಕಾದ್ರೆ, ಸೆಟ್ಟಿಂಗ್ ಹೋಗ್ಬೇಕಾದ್ರೆ ಅವೆಲ್ಲ ತುಂಬ ಸ್ಮೂತಾಗಿ ಆಗ್ತಾಯಿದೆ ಟ್ರಾನ್ಸಿಷನ್ ಅಂತ ಅನ್ನಿಸ್ತು. ಇನ್ನು OnePlus AI ಫೀಚರಿಗೆ ಬಂತು ಅಂದರೆ ಈ ಸಲ ಮೈಂಡ್ ಸ್ಪೇಸ್ಗೆ ಜೆಮಿನೈ ಇಂಟಿಗ್ರೇಷನ್ ಆಗಿದೆ. ಮೈಂಡ್ ಸ್ಪೇಸಲ್ಲಿರುವಂಥ ನಿಮ್ಮ ಡಾಟಾವನ್ನು ಜೆಮಿನೈ ಆಕ್ಸೆಸ್ ಮಾಡಿಕೊಂಡು ಪರ್ಸ್ನಲೈಸ್ಡ್ ರಿಪ್ಲೈಯನ್ನು ನಿಮಗೆ ಕೊಡುತ್ತೆ. ಸೊ ಅದು ಈ ಸಲ ಹೊಸ್ದಾಗಿ ಆ್ಯಡ್ ಮಾಡಿರೋದು. ಜರ್ನಲ್ ಮೇಂಟೈನ್ ಮಾಡ್ತೀರಲ್ವ ಮೈಂಡ್ ಸ್ಪೇಸಲ್ಲಿ, ಅದನ್ನು ಜೆಮಿನೈ ರೀಡ್ ಮಾಡಿ ನಿಮಗೆ ಬೆಟರ್ ಆನ್ಸರ್ನ ಕೊಡುತ್ತೆ. ಇನ್ನು AI ಸರ್ಚು ಗ್ಲೋಬಲ್ ಸರ್ಚ್ ರೀತಿ, AI ರೈಟಿಂಗ್ ಟೂಲ್ಸ್ಗಳು, ಟ್ರಾನ್ಸ್ಲೇಷನ್ನು, ವಾಯ್ಸ್ ಸ್ಕ್ರೈಬು, ಸೊ ಈ ರೀತಿ ಎಲ್ಲ ಫೀಚರ್ಗಳು ಮುಂಚೆನೂ ಇತ್ತು, ಈಗಲೂ ಕೂಡ ಕೊಟ್ಟಿದ್ದಾರೆ. ಏನೋ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ಲಿಲ್ಲ. ಸರ್ಕಲ್ ಟು ಸರ್ಚು, ಪ್ಲೇ ಲ್ಯಾಬು, AI ರೆಕಾರ್ಡರ್ಗಳು ಇವೆಲ್ಲ ಇದ್ದಿದೆ, ಮುಂಚೆನೂ ಇತ್ತು, ಈಗಲೂ ಕೂಡ ಇದೆ. ಒಟ್ಟಿಗೆ ಪ್ಲಸ್ ಪಾಯಿಂಟ್ ಅಂತ ಅಂದರೆ ಮೈಂಡ್ ಸ್ಪೇಸ್ ಮತ್ತು ಜೆಮಿನೈ ಇಂಟಿಗ್ರೇಷನ್ ಆಗಿರೋದು ಒಂದೇ ವಸ್ತು ಅಂತ ಅನಿಸಿದ್ದು ನನಗೆ. ಏನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ನಮ್ಗೆ ಇದರಲ್ಲಿ ಈ ಸಲ ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಹಾಕಿದ್ದಾರೆ, ಸೂಪರ್ ವಿಷಯ. ಮತ್ತು ಇನ್ನೊಂದೇನೆಂದರೆ ಈ ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಸ್ವಲ್ಪ ಮೇಲಿದೆ ಆಯಿತು, ಯೂಶ್ವಲಿ ಕೆಳಗಿರೋದು. ಸೊ ಈ ಸಲ ಸ್ವಲ್ಪ ಮೇಲಕ್ಕೆ ಕೊಟ್ಟಿದ್ದಾರೆ, ಈ ಜಾಗದಲ್ಲಿದೆ ನೋಡಿ, ಇಲ್ಲಿ ಈ ಜಾಗದಲ್ಲಿ ಕೊಟ್ಟಿದ್ದಾರೆ. ಸೊ ಕನ್ವೀನಿಯೆಂಟ್ ಆಗಿದೆ ಆ್ಯಕ್ಚುಲಿ ತುಂಬ ಇದು. ಮತ್ತು ಫೇಸ್ ಅನ್ಲಾಕ್ ಸಹ ಇದೆ, ಎರಡು ಕೂಡ ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ. ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಕೂಡ ನಮಗೆ ಸಿಗ್ತಾ ಇದೆ. ಮತ್ತು ಪ್ಲಸ್ ಲಾಕ್ ಪ್ರೊಟೆಕ್ಷನ್ ಅಂತ 11 ಲೇಯರಿಂದ ಏನೋ ಎನ್ಕ್ರಿಪ್ಷನ್
ಈ ಸಲ ಹಾಕಿದಾರಂತೆ. ಸೊ ರಿಮೋಟ್ಲಿ ನೀವು ಈ ಡಿವೈಸನ್ನು ಲಾಕ್ ಮಾಡ್ಬೋದು, ಫೋನ್ ಏನಾರ ಕಳೆದೋಯ್ತು ಅಂತ ಅಂದರೆ. ಇಂಟ್ರೆಸ್ಟಿಂಗ್ ಫೀಚರು. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 7300 mAh ಕೆಪಾಸಿಟಿ ಬ್ಯಾಟ್ರಿ, ಸೂಪರ್ ಅಂತೀನಿ. ದೊಡ್ಡ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ ಮತ್ತು ಬಾಕ್ಸ್ ಒಳಗೆ 120 ವ್ಯಾಟಿಂದು ಸೂಪರ್ ವುಕ್ ವೈರ್ಡ್ ಚಾರ್ಜರ್ನ ಕೊಟ್ಟಿದ್ದಾರೆ. ಫಾಸ್ಟಾಗಿ ಚಾರ್ಜ್ ಕೂಡ ಆಗುತ್ತೆ ಮತ್ತು ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ. 50 ವ್ಯಾಟಲ್ಲಿ ಫೋನ್ನ ನೀವು ಚಾರ್ಜ್ ಕೂಡ ಮಾಡ್ಬೋದು. ಬೈಪಾಸ್ ಚಾರ್ಜಿಂಗ್ ಎಲ್ಲ ಇದ್ದೇ ಇದೆ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರು, ರಿಯಾಲಿಟಿ ಆಡಿಯೋ ನಮಗೆ ಇದಲ್ಲಿ ಸಿಗ್ತದೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರ ಕೂಡ ಕೇಳುತ್ತೆ ಆಯಿತಾ, ಇಂಪ್ರೆಸ್ ಮಾಡ್ತು ಸ್ಪೀಕರು. ಕನೆಕ್ಟಿವಿಟಿಗೆ ಬಂತು ಅಂದರೆ Wi-Fi 7 ಫ್ಯೂಚರ್ ರೆಡಿ Wi-Fi 7 ಇದೆ. ಬ್ಲೂಟೂತ್ 6 ಕೊಟ್ಟಿದ್ದಾರೆ ಆಯಿತಾ. ಮತ್ತು ಓಪ್ಲಸ್ ಕನೆಕ್ಟ್ ಆ್ಯಪ್ ಇದೆ. ಸೊ ಬೇರೆ OnePlus ಫೋನ್ಗಳಿಗೆ ಅವ್ರದ್ದು ಎಕೋಸಿಸ್ಟಮ್ ಫ್ಲಾಲೆಸ್ ಕನೆಕ್ಟ್ ಆಗುತ್ತೆ. ವಿಂಡೋಸಿಗೆ, ಮ್ಯಾಕ್ಗೆ ಎಲ್ಲದಕ್ಕೂ ಸಹ ನೀವು ಆರಾಮಾಗಿ ಕನೆಕ್ಟ್ ಮಾಡ್ಕೊಬೋದು. ಸೊ ಫೈಲ್ ಶೇರಿಂಗ್ ಎಲ್ಲ ತುಂಬ ಈಸಿಯಾಗಿ ಆಗುತ್ತೆ. ಮತ್ತು NFC ಸಹ ಕೊಟ್ಟಿದ್ದಾರೆ. ಇದಿಷ್ಟು ಈ ಫೋನಿಂದು ಕೆಲವೊಂದು ಮೇಯ್ನ್ ಫೀಚರ್. ಇದನ್ನು ಬಿಟ್ಟರೆ ಕ್ಯಾರಿಯರ್ ಅಗ್ರಿಗೇಷನ್ ಇದೆ, ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸಾರ್ ಪ್ರತಿಯೊಂದೂ ಕೂಡ ಈ ಒಂದು ಫೋನಲ್ಲಿ ಕೊಟ್ಟಿದ್ದಾರೆ. ನೀವಾಗಾದರೆ ಕೇಳ್ಬೋದು ಈ ಫೋನ್ನ ಒಂದು 60,000 ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದು ಅಂತ. ನಾನು ಅಂತೀನಿ ಕಣ್ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಏನಕ್ಕೆ ಅಂದರೆ ಈ ಪ್ರೈಸ್ ರೇಂಜಲ್ಲಿ ಕಾಂಪಿಟೇಷನ್ ತುಂಬ ಕಡಿಮೆ. ಒಂದು ರೆಪ್ಯೂಟೆಡ್ ಬ್ರ್ಯಾಂಡಿಂದಿರೋದು ಸದ್ಯಕ್ಕೆ ಇದೊಂದೇ ಆಯಿತಾ. 50,000 to 60,000 ರೇಂಜಲ್ಲಿ ಐಫೋನು ಸ್ಯಾಮ್ಸಂಗ್ ಬಿಟ್ಟರೆ, ಐಫೋನ್ದು 60,000 ಹೋದ ವರ್ಷದ ಫೋನ್ ತೊಗೋಬೇಕಾಗತ್ತೆ ಆಯಿತಾ. ಸ್ಯಾಮ್ಸಂಗಿಂದು ಬರೀ FE ಬರ್ತವೆ. ಬಟ್ ಇದರಲ್ಲಿ OnePlus ಬ್ರ್ಯಾಂಡಿಂಗಲ್ಲಿ ಫ್ಲ್ಯಾಗ್ಶಿಪ್ ಫೋನ್ ನಮಗೆ ಒಂದು 60,000 ಆಫರ್ ಟೈಮಲ್ಲಿ 50,000ಕ್ಕೂ ಸಿಗ್ಬೋದು ಆಯಿತಾ. ಸೊ OnePlus ಫ್ಲ್ಯಾಗ್ಶಿಪ್ ಫೋನ್ ನಮಗೆ 60,000 ರೇಂಜಲ್ಲಿ ಬೆಸ್ಟ್ ಆಪ್ಷನ್ ಆಗುತ್ತೆ ಆಯಿತಾ. ಸೊ ಇದು ನನ್ನ ಒಪಿನಿಯನ್. ನಿಮಗಿದ್ರ ಬಗ್ಗೆ ಏನು ಅನ್ನಿಸ್ತು ನೋಡಿ. ಎಲ್ಲ ಆಲ್ರೌಂಡ್ ಎಲ್ಲದೂ ಕೂಡ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು ಈ ಒಂದು ಬಡ್ಜೆಟಿಗೆ. ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನಾನು ಅನ್ಕೋತಾ ಇದ್ದೀನಿ 60,000 ಅಂತ. ಜಾಸ್ತಿಗೆ ಲಾಂಚ್ ಆದರೆ ಒಂದು 65 ಮ್ಯಾಕ್ಸಿಮಮ್. ಬ್ಯಾಂಕ್ ಆಫರ್ ಕೊಟ್ಟು 60,000ಕ್ಕೆ ತಂದು ನಿಲ್ಲಿಸ್ತಾರೆ ನಂಗೆ ಅನ್ನಿಸ್ತಂಗೆ. ನೋಡೋಣ ಒಟ್ಟಿಗೆ ಆಯಿತಾ. ಸೊ ಇದಿಷ್ಟು ಈ ಫೋನ್ ಬಗ್ಗೆ ನನ್ನ ಒಪಿನಿಯನ್. ನಿಮಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.